ಹಾಯ್ ಹಲೋ ನಮಸ್ಕಾರ ಸೋಲ್ಮೆಲ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗೆಳತಿ ಕಲಾಶಿಲ್ಪ ಉಡುಪಿ. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಬೆಂಗಳೂರಿಗೆ ಅಮ್ಮ ಬಂದಿದ್ದಾರೆ. ಸೊ ಅಮ್ಮ ಮಾಡೋ ಸ್ಪೆಷಲ್ ಮಸಾಲಾ ಪುಡಿ. ಈ ಒಂದು ಮಸಾಲಾ ಪುಡಿ ಇದ್ರೆ ಸಾಕು, ನೀವು ಎಷ್ಟು ಬೇಕಾದ್ರೂ ತರಕಾರಿ ಸಾಂಬಾರುಗಳನ್ನ ಮಾಡ್ಕೋಬಹುದು. ಸೊ ಇನ್ನು ನಾನ್ ಮಾತಾಡಲ್ಲ, ಅಮ್ಮ ಮಾತಾಡ್ತಾರೆ. ಅದರ ರೆಸಿಪಿ ಏನು, ಹೇಗ್ ಮಾಡೋದಂತ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ತರಕಾರಿ ಸಾಂಬಾರ್ ಮತ್ತೆ ಪಲ್ಯ ಮಾಡೋದು ಮಸಾಲಾ ಪುಡಿ ರೆಡಿ ಮಾಡ್ತಾ ಇದ್ದೀವಿ. ಬನ್ನಿ 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 ಬೇಗ ನೋಡುವ ಬನ್ನಿ. ಬನ್ನಿ ಬನ್ನಿ ಫ್ರೆಂಡ್ಸ್, ಮಾಡೋಣ ಮಸಾಲ. ಅಮ್ಮ ರೆಡಿನಾ? ರೆಡಿ. ಎಸ್. ಹಾ ಇರಿ. ಮೊದಲು ಗ್ಯಾಸ್ ಅನ್ನ ಹೊತ್ತಿಸ್ಕೋಬೇಕು. ನಾವು ಇಂಡಕ್ಷನ್ ಬಳಸ್ತಾ ಇದ್ದೀವಿ. ಒಲೆಯನ್ನ ಇಟ್ಟಿದ್ದೇವೆ. ಕೊಬ್ಬರಿ ಎಣ್ಣೆ ಹಾಕಬೇಕು. ಸೊ ನಾವು ಬಳಸ್ತಿರೋದು ಕೊಬ್ಬರಿ ಎಣ್ಣೆ. ನಾವು ಸೌತ್ ಇಂಡಿಯನ್. ಮಸಾಲೆ ಊರಿಗೆ ಸ್ವಲ್ಪ ಎಣ್ಣೆ ಹಾಕ್ಬೇಕು. ನಾವು ಬಳಸಿರೋದು ಆರೋಗ್ಯವಾದಂತಹ ತೆಂಗಿನ ಎಣ್ಣೆ. ಸ್ವಲ್ಪ ಉದ್ದಿನ ಬೇಳೆ. ಅಮ್ಮ ಇದು ಎಷ್ಟು ಪ್ರಮಾಣಕ್ಕೆ ಮಾಡೋದು ಪುಡಿ? ಇದು 6 ತಿಂಗಳಾದ್ರೆ ಹಾಳಾಗೋದಿಲ್ಲ. ಹಾ, ಒಂದಿಷ್ಟು ಡಬ್ಬಿಲಿ ಆಗ್ತದಾ ನೀವು ಮಾಡ್ತಿರೋದು? ಈ ತರ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗಾರ ಸಾಂಬಾರ್ ಮಾಡ್ಬೇಕಂದ್ರೆ ಕಾಯಿಗೆ ಈ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು, ಮಸಾಲ ರೆಡಿ. ಉದ್ದಿನ ಬೇಳೆ ಮತ್ತೆ ಮೆಂತೆ ಹಾಕಿದ್ದಾರೆ, ಅದನ್ನ ಹುರಿತಾ ಇದ್ದಾರೆ. ಆಲ್ರೆಡಿ ಘಮ ಬರ್ತಾ ಇದೆ ಸ್ಮೆಲ್. ಬೇಸಿಕಲಿ ನಾನೊಂದು 6-7 ವರ್ಷ ಆಯ್ತು ಮನೆಯಿಂದ ಬೆಂಗಳೂರಿಗೆ ಬಂದು. ಸೊ ಇಲ್ಲಿ ಬಂದಾಗ್ಲೆಲ್ಲ ಅಮ್ಮ ಮಸಾಲಾ ಪುಡಿ ರೆಡಿ ಮಾಡಿಕೊಡ್ತಾರೆ. ಸೊ ನಾನು ಇಲ್ಲಿ ಬಂದು ಸಾಂಬಾರು ಮಾಡಿ ಊಟ ಮಾಡ್ತೀನಿ. ನಾನು ಯಾವಾಗಲೂ ನಮ್ಮ ಊರನ್ನ ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಅರ್ಜೆನ್ಸಿಗೆ ಆಗಬೇಕು ಸಾಂಬಾರು ಅಂತಂದರೆ ಈ ಮಸಾಲಾ ಪುಡಿ ಹಾಕಿ ಸಾಂಬಾರು ಮಾಡ್ತೀನಿ. ಆ್ಯಂಡ್ ಇದ್ರದ್ದು ಟೇಸ್ಟ್ ಇದೆಯಲ್ಲ ತುಂಬ ಫೇಮಸ್. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಸಾಂಬಾರು ಮಾಡಿ ಅಂತ ಹೇಳ್ತಾರೆ, ಅಷ್ಟು ಫೇಮಸ್ ಆಗಿದೆ. ಈಗ ಹುರಿದಾಯ್ತು. ನೆಕ್ಸ್ಟ್ ಸ್ವಲ್ಪ ಕರಿಬೇವು ಸೊಪ್ಪು, ಹಾಕಾಯ್ತು. ಇದನ್ನ ನಿಧಾನವಾಗಿ ಹುರಿಬೇಕು, ಅರ್ಜೆನ್ಸಿ ಎಲ್ಲ ಮಾಡಬಾರ್ದು. ಮತ್ತೆ ಇದು ಮೆಂತೆ ಮತ್ತೆ ಉದ್ದು ಎಲ್ಲ ಹುರಿದು ತೆಗೆದಿಡ್ಬೇಕು. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು. ಸೊ ಅಮ್ಮ ನೀವಿದು ಯಾವಾಗ ಕಲ್ತಿದ್ದು ಇದು ಮಾಡ್ಲಿಕ್ಕೆ ಮಸಾಲಾ ಪುಡಿ? ನಾವು ಅಡಿಗೆ ಶುರು ಮಾಡೋದ್ರಿಂದ ಮಾಡ್ತಾ ಇದ್ದೀವಿ. ಯಾವಾಗ ಅಡಿಗೆ ಶುರು ಮಾಡಿದ್ದು? ಅಡಿಗೆ ಶುರು ಮಾಡಿ ಫಸ್ಟ್ ಮಾಡಿದೆ, ಮತ್ತೆ ಮದುವೆ ಆದ್ಮೇಲೆ ನಮ್ಮ ಮೇಲೆ ಬಂತು ಅಡಿಗೆದು. ಸೊ ಮನೆಯಲ್ಲಿ ಯಾರೆಲ್ಲ ಇದ್ರು ಅವಾಗ? ನಮ್ಮ ಮನೆಯಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ ಎಲ್ಲ ತುಂಬಾ ಜನ ಇದ್ದೀವಿ. ಸೊ ಯಾವಾಗಲೂ ಹೀಗೆ ರೆಡಿ ಮಾಡಿ ಇಟ್ಟಿದ್ರ ಅಥವಾ ಅಡಿಗೆ ಮಾಡುವಾಗ ರೆಡಿ ಮಾಡಿ? ಆಗ ಅಡಿಗೆ ಮಾಡುವಾಗಲೇ ರೆಡಿ ಮಾಡೋದು, ಅಂದ್ರೆ ತುಂಬಾ ಜನ ಇದ್ರಲ್ಲ. ಈಗ ಮಾಡಿಟ್ಟು ನಾವು ಮಾಡ್ತಾ ಇರ್ತೀವಿ, ಸ್ವಲ್ಪ ಸ್ವಲ್ಪ ಅಡಿಗೆಗೆ ಹಾಕೋದಷ್ಟೇ. ಇದು ಬ್ರೌನ್ ಆಗೋ ತನಕ ಹುರಿಬೇಕು. ಇದು ಉದ್ದಿನ ಬೇಳೆ ಬ್ರೌನ್ ಆಯ್ತು, ಅದನ್ನ ಎತ್ತಿ ಇಡ್ಬೇಕು, ಇಲ್ಲಾದ್ರೆ ಸುಟ್ಟೋಗುತ್ತೆ. ಅದು ಕಹಿ ಆಗ್ಬಿಟ್ರೆ ಟೇಸ್ಟ್. ಮೆಂತೆ ಸುಟ್ಟು ಕಹಿ ಆಗುತ್ತೆ. ಇದನ್ನ ಸಪರೇಟ್ ಆಗಿ ಹುರಿಲಿಕ್ಕೆ ಎಂತ ರೀಸನ್ ಉಂಟಾ? ಅದು ಮಸಾಲೆ ಒಟ್ಟಿಗೆ ಬಿದ್ದರೆ ಅದು ಸುಟ್ಟೋಗುತ್ತೆ ಬೇಗ. ಇದು ಅದ್ರೊಟ್ಟಿಗೆ ಇದು ಕಾಯುವುದಿಲ್ಲ, ಬೇಗ ಲೇಟ್ ಉಂಟು ಕಾಯ್ಲಿಕ್ಕೆ. ಮಸಾಲ ಹುರಿಯುವುದಿಲ್ಲ. ಅದಕ್ಕೆ ಫಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಆಗಿರುತ್ತೆ, ಇಲ್ಲದೆ ಮಸಾಲೆ ಬೇಗ ಹಾಳಾಗುತ್ತೆ. ಇನ್ನೇ ಬೇಕಾದ್ರೆ ಸ್ವಲ್ಪ ಹಾಕೊಳ್ಬೋದು, ಜಾಸ್ತಿ ಹಾಕ್ಬಾರ್ದು. ಮೆಣಸು ಮೆದು ಆಗುತ್ತೆ, ಸ್ವಲ್ಪನೇ ಹಾಕ್ಬೇಕು, ಒಂದು ಅರ್ಧ ಚಮಚದಷ್ಟು. ಈಗ ಮೆಣಸು ಹುರಿತೀವಿ. ಎಷ್ಟಿದೆ ಮೆಣಸು? ಬಾಡಿಗೆ ಮೆಣಸು ಎಷ್ಟಿದೆ ಮೆಣಸು? 150 ಗ್ರಾಮ್ ಉಂಟು. ಸೊ ಬೇಸಿಕಲಿ ಇದು ಇಂಗ್ರೀಡಿಯೆಂಟ್ಸ್ ಹಾಕ್ತಿರೋದು 150 ಗ್ರಾಮ್ ಮೆಣಸಿಗೆ ಪುಡಿ ಮಾಡಲಿಕ್ಕೆ ಎಷ್ಟು ಬೇಕು ಅದನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ಮೆಣಸು ಮತ್ತೆ ಕೊತ್ತಂಬರಿ ಜಾಸ್ತಿ ಹಾಕೋದು, ಮತ್ತೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ತೀವಿ. ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಗೆ ಈಗ ಅಡಿಗೆ ಒಳ್ಳೆ ಆಗುತ್ತೆ ಅಂತೆಲ್ಲ ಹೊಗಳ್ತಾರಲ್ಲ, ಆಗ ನಿಮ್ಗೆ ಎಂತ ಅನಿಸ್ತದೆ? ನನಗೆ ತುಂಬಾ ಖುಷಿ ಆಗುತ್ತೆ, ಮಾಡ್ಲಿಕ್ಕೆ ಸಾರ್ಥಕ ಆಯ್ತಲ್ಲ ಅಂತ. ಬೇಸಿಕಲಿ ಈಗ ಅಂತಲ್ಲ, ನಾನು ರಂಗಾಯಣದಲ್ಲಿ ಇರ್ಬೇಕಾದ್ರೆ ಸಹ ಅಮ್ಮ ಚಿಕನ್ ಸುಕ್ಕ ಮಾಡಿ ಕಳಿಸ್ತಾ ಇದ್ರು. ನೈಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ಕೊಡ್ತಾ ಇದ್ರು, ಬೆಳಿಗ್ಗೆ ಇಲ್ಲಿ ಬಂದು ರೀಚ್ ಆಗಿ ತಿಂತಾ ಇದ್ವಿ.
ಸೊ ನನ್ನ ಫ್ರೆಂಡ್ಸ್ ಎಲ್ಲ ಇವರ ಚಿಕನ್ ಸುಕ್ಕದ ಫ್ಯಾನ್. ಇವನ್ ಇಲ್ಲಿ ಬೆಂಗಳೂರಲ್ಲಿ ಸಹ ತುಂಬಾ ಜನ ಫ್ರೆಂಡ್ಸಿಗೆ ಅಮ್ಮ ಮಾಡೋ ಚಿಕನ್ ಸುಕ್ಕ, ಚಿಕನ್ ಸಾರೆಲ್ಲ ತುಂಬಾ ಇಷ್ಟ. ಸೊ ನಾನ್ ಮಾಡಿ ಕೊಟ್ರು ಕೂಡ ಅವರಿಗೆ ಅಷ್ಟು ಅಮ್ಮನ ಕೈ ರುಚಿ ಬೇಕು, ಅಮ್ಮ ಮಾಡಿದ ತರ ಬೇಕು ಅಂತ ಹೇಳ್ತಾರೆ. ಅಷ್ಟು ಫೇಮಸ್ ಈಗ ಅಮ್ಮನ ಕೈ ರುಚಿ. ಈಗ ಮೆಣಸು ಹುರಿತಾ ಇದ್ದಾರೆ. ಇದೆಷ್ಟು ಹೊತ್ತು ಹುರಿಬೇಕು? ಸ್ವಲ್ಪ ಒಂದು 5 ನಿಮಿಷ ಹುರಿಬೇಕು. ಅಂದ್ರೆ ಇದು ಗ್ಯಾಸ್ ಒಲೆ ಅಲ್ಲ, ಹಾಗೆ ನಿಧಾನ ಆಗುತ್ತಲ್ಲ. ಅಮ್ಮ ಇವಾಗ ನಾನು ರಂಗಭೂಮಿಯಲ್ಲಿ ಇದ್ದೀನಿ, ಸಿನಿಮಾ ರಂಗದಲ್ಲಿದ್ದೀನಿ, ಸೀರಿಯಲ್ ಆಕ್ಟ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಎಂತ ಅನಿಸ್ತದೆ? ಖುಷಿ ಆಗ್ತದೆ ತುಂಬಾ. ಅನ್ಕೊಂಡಿದ್ರ ಈ ತರ ಎಲ್ಲ ಆಕ್ಟ್ ಮಾಡ್ತೀನಿ ಅಂತ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ? ಅನ್ಕೊಂಡ್ರೆ ಇರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಹೇಗಿದ್ದೆ ನಾನು? ಚಿಕ್ಕ ವಯಸ್ಸಲ್ಲೇ ಚೂಟಿಯಾಗಿದ್ದಿ. ಚೂಟಿ ಅಂದ್ರೆ ಎಂತೆಲ್ಲ ಅಂಗನವಾಡಿಯಲ್ಲಿ ಡ್ಯಾನ್ಸ್ ಎಲ್ಲ ಶುರು ಮಾಡಿದ್ವಿ ಬೇಗನೆ. ಹೌದಾ? ಬಟ್ ಅಂಗನವಾಡಿಯಲ್ಲಿ ಬಂದ್ಮೇಲೆ ಮತ್ತೆ ಪ್ರೈಮರಿ ಹೈಸ್ಕೂಲ್ ಎಲ್ಲ ಎಂತ ಇರ್ಲಿಲ್ಲ. ಅಲ್ಲಿ ಆಕ್ಚುಲಿ ನಂಗೆ ಸಪೋರ್ಟ್ ತುಂಬಾ ಕಡಿಮೆ ಆಗಿತ್ತು ಸ್ಕೂಲ್ ಕಡೆಯಿಂದ. ನಾನು ಫುಡ್ ತಿನ್ನೋದೊಂದು ಸ್ಪೆಷಲ್ ಸ್ಟೋರಿ ಇದೆ, ಅದು ಅಮ್ಮ ಹೇಳ್ತಾರೆ. ಫುಡ್ ಅಂದ್ರೆ ಈಗಲೂ ಅಂಗನವಾಡಿ ಟೀಚರ್ಸ್ ಹೇಳ್ತಾರೆ, ಶಿಲ್ಪ ತಿನ್ನೋ ಫುಡ್ಗೆ ಭಾರಿ ಖುಷಿ ನಮ್ಗೆ. ಈಗಲೂ ನಾವು ಯಾವಾಗ ಕೇಳ್ತೇವೆ, ಶಿಲ್ಪ ಹೇಗಿದ್ದಾಳೆ, ತುಂಬ ಹೊಟ್ಟೆ ತುಂಬ ಫುಡ್ ತಿಂತಿದ್ದಂತಿದ್ದು. ಸ್ಕೂಲಲ್ಲಿ ಮುಂಚಿನ ಫುಡ್ ಇತ್ತು ಶಾಲೆಯಲ್ಲಿ, ಹಿಟ್ಟು ತಿಂತಾರೆ ಫುಡ್. ನಾನು ಕೂಡ ಸೊ ಫುಡ್ ಅಂಗನವಾಡಿಲಿ ಫುಡ್ ಕೊಡ್ತಾರಲ್ಲ, ಅದನ್ನ ಸಕ್ಕತ್ತಾಗಿ ತಿಂದಿದ್ದೀನಂತೆ. ಒಂದೊಂದು ಫುಲ್ ಪ್ಯಾಕೆಟ್ ಹಾಕೊಂಡು ನೀರು ಹಾಕೊಂಡು ಉಂಡೆ ಎಲ್ಲ ಮಾಡ್ಕೊಂಡು ತಿಂತಿದ್ದೆ. ಸೊ ನನ್ನ ಫೇವ್ರೇಟ್ ಆಗಿತ್ತು, ಈಗಲೂ ನನ್ನ ಫೇವ್ರೇಟ್. ಬಟ್ ಇವಾಗ ಸಿಗಲ್ಲ ಅಷ್ಟೇ. ಮೆಣಸಿಗೆ ಹದಕ್ಕೆ ಬಂದು ತೆಗಿತಿದ್ದೇನೆ. ಅದು ತೆಗಿಬೇಕಂತ ಯಾವಾಗ ಗೊತ್ತಾಗ್ತದೆ? ಅದು ಖಡಕ್ ಆಗುತ್ತೆ ಎಲ್ಲ ಆಗುತ್ತೆ. ನಾನು ಹಿಡಿತೇನೆ ಅಷ್ಟೇ. ಈ ಥರ ಅಪರೂಪಕ್ಕೆ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇರ್ಬೇಕು, ಗೊತ್ತಾಯ್ತಲ್ಲ? ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇರ್ಬೇಕು. ಮಸಾಲ ಹುರ್ಲಿಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ಅದು ಮಸಾಲ ಮತ್ತೆ ಜಿಡ್ಡು ಬರುತ್ತೆ. ಸ್ವಲ್ಪನೇ ಹಾಕ್ಬೇಕು. ಅಂದ್ರೆ 6 ತಿಂಗಳು ಬೇಕಾದ್ರೆ 8 ತಿಂಗಳು ಇಡ್ಬೋದು, ಏನಾಗಲ್ಲ. ಇದು ಕೊತ್ತಂಬರಿ ಬೀಜ, ಇದೆಷ್ಟು ಗ್ರಾಮ್ ಉಂಟು? 100 ಗ್ರಾಮ್ ಉಂಟು, ಅಷ್ಟು ಬೇಡ. ಒಂದು 50 ಗ್ರಾಮ್ ಹಾಕಿದ್ರಾ? 50 ಜಾಸ್ತಿ. ನಾನು ಆಫ್ ಮಾಡಿ. ಕೊತ್ತಂಬರಿ ಆಯ್ತು, ಜೀರಿಗೆ, ಜೀರಿಗೆ ಆಯ್ತು, ಸ್ವಲ್ಪನೇ ಸಾಸಿವೆ. ಆದಷ್ಟು ಕಡಿಮೆ ಉರಿಯಲ್ಲೇ ಮಾಡ್ಬೇಕು, ಇಲ್ಲಾಂದ್ರೆ ಕರಿಬೇವು ಸೊಪ್ಪು ಸ್ವಲ್ಪ ಮಸಾಲೆಗೆ, ಇದು ಪರಿಮಳ ಬರುತ್ತೆ. ಅರ್ಶಿನ ಬೇಕಾ? ಅರ್ಶಿನ ಬೇಡ, ಮಸಾಲೆ ಕಡಿಯುವಾಗ. ಕೊತ್ತಂಬರಿ ಘಮ ಬರ್ತಾ ಉಂಟು. ಮಸಾಲ ಹುರಿದಾಯ್ತು. ಈಗ ಇದನ್ನೆಲ್ಲ ಒಟ್ಟು ಮಾಡಿ ಮಿಕ್ಸಿಗೆ ಹಾಕಿಟ್ರೆ ಮಸಾಲ ರೆಡಿ. ಎಷ್ಟು ಗರಿ ಗರಿ ಹುರಿಬೇಕಾ ಹೇಗೆ? ಸಣ್ಣಗೆ ಸಣ್ಣ ಹುರಿಬೇಕಾ? ಪಲ್ಯ ಮಾಡ್ಲಿಕ್ಕೂ ಆಗುತ್ತೆ, ಸಾಂಬಾರ್ ಮಾಡ್ಲಿಕ್ಕೂ ಆಗುತ್ತೆ, ಸುಕ್ಕ ತರ ಮಾಡ್ಲಿಕ್ಕೂ ಆಗುತ್ತೆ. ತರಕಾರಿ ಈಗ ಎಲ್ಲ ಒಗ್ಗರಣೆ ಹಾಕಿ ತರಕಾರಿ ಬೇಯಿಸಿ ಸ್ವಲ್ಪ ಕೊಬ್ಬರಿಗೆ ಈ ಮಸಾಲ ಪುಡಿ ಹಾಕಿದ್ರೆ ಪಲ್ಯ ರೆಡಿ, ಸುಕ್ಕ ರೆಡಿ. ಇಲ್ಲ ಸಾಂಬಾರ್ ಮಾಡ್ತೀರಂದ್ರೆ ಸಾಂಬಾರ್ನೆಲ್ಲ ಹಾಕಿ ಕುದಿಸ್ಬಿಟ್ಟು ಈ ಮಸಾಲ ಪುಡಿಗೆ ಕಾಯಿ ಮಿಕ್ಸ್ ಮಾಡಿ ನೀರು ಹಾಕಿ ಮಸಾಲ ಮಾಡ್ಕೊಂಡ್ರೆ ಆಮೇಲೆ ಒಂದು ಒಗ್ಗರಣೆ ಕೊಟ್ರೆ ಅದು ರೆಡಿ ಸಾಂಬಾರ್. ಈಸಿ. ಒಂದೇ ಸಲ ಹುರಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಹುರಿದು ಮತ್ತೆ ಎಲ್ಲಾನು ಸೇರಿಸಿ ಒಂದ್ಸಲ ಹುರಿಬೇಕು. ಸ್ವಲ್ಪ ಅರಿಶಿನ ಹಾಕ್ಬೇಕು, ಸ್ವಲ್ಪ ತುಂಬಾನೇ.
ಓಕೆ ಇದಲ್ಲ ಎಂಡಿಂಗ್ ಪಾಯಿಂಟ್ ಇದು ಕ್ಲೈಮ್ಯಾಕ್ಸ್. ಘಮ ಘಮ ಅನ್ನುವ ಮಸಾಲ ರೆಡಿ, ತರಕಾರಿ ಮಸಾಲ. ಅಮ್ಮ ಮಾಡಿದ ಹೋಮ್ ಮೇಡ್ ಮಸಾಲ ಪೌಡರ್ ರೆಡಿ ಆಯಿತು. ಸೊ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ. ನಿಮ್ಗಿದು ಬೇಕಂದ್ರೆ ಹೇಳಿ, ಅಮ್ಮನ ಕೈಯಲ್ಲಿ ಮಾಡಿ ಕಳಿಸಿ ಕೊಡ್ತೇನೆ, ದುಡ್ಡು ಕೊಡ್ಬೇಕಾಯ್ತಾ. ಮತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಅಮ್ಮ ನ್ಯೂಸ್ ಹೇಳಿ. ನನ್ನ ಮಗಳ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.